ಏನ್ ಬೇಸಿಕ್ ಇದೆಯೋ ಎಲ್ಲ ಇನ್ನೂ ಜಾಸ್ತಿನೇ ಸಿಕ್ಕಿದೆ ಮೇಡಮ್ ಮಕ್ಕಳಿಗೆ. ನೆಕ್ಸ್ಟ್ ಪೇರೆಂಟ್ಸ್ಗಳಿಗೆ ತಲೆನೋವಿಲ್ದಂಗೆ ಮಾಡ್ತೀರಿ ಮೇಡಮ್ ನೀವು. ಅದ್ರಲ್ಲಿ ಮಾತ್ರ ಥ್ಯಾಂಕ್ ಮೇಡಮ್ ನಿಮಗೆ. LKG UKGಗೆ ಇಷ್ಟು ಚೆನ್ನಾಗಿ ನ್ಯೂಸ್ ಪೇಪರ್ ಯಾರು ಓದಲ್ಲ. ಇವ್ರು ಆಲ್ರೆಡಿ ಓದ್ತಾ ಇದ್ದಾರೆ ಹುಡುಗರು. ಅದಕ್ಕೆ ಮಾತ್ರ ನಾನು ತುಂಬಾ ಖುಷಿ ಮೇಡಮ್. ಯಾಕಂದ್ರೆ ಸ್ಟಾರ್ಟಿಂಗ್ ಪ್ಲೇ ಹೋಗಿ ಹತ್ತಾಗ ಒಂದ್ ಕಣ್ಣೇ ಇಲ್ಲ ಸ್ಕೂಲಿಗೆ ಹೋದ್ರೆ ಸಾಕಪ್ಪ ಅನ್ನೋದಾಗಿತ್ತು. ಬಟ್ ನನ್ನ ಮಗಳು UKG ಬಂದ್ಮೇಲೆ ಇಂಗ್ಲಿಷ್ ಪೇಪರು, ಕನ್ನಡ ಪೇಪರ್ ಎಲ್ಲ ಓದ್ತಿದ್ದಾಳೆ. ಯಾಕಂದ್ರೆ ಕನ್ನಡ ಕೆಲವು ಸ್ಕೂಲಲ್ಲಿ ಕನ್ನಡನೇ ಇರಲ್ಲ. ಈ ಸ್ಕೂಲಲ್ಲಿ ಕನ್ನಡ ಬಹಳ ಚೆನ್ನಾಗಿ ಕಲ್ಸ್ಕೊಡ್ತಿದ್ರೆ ಅದಕ್ಕೆ ಮಾತ್ರ ಬಹಳ ಖುಷಿ ಆಗುತ್ತೆ ಮೇಡಮ್. ಇಂಗ್ಲಿಷ್ ಎಲ್ಲ ಕಲಿತಾರೆ ಈಗ, ಈ ಜನರೇಷನ್ ಇಂಗ್ಲಿಷ್ ಎಲ್ಲ ಕಲಿತಾರೆ. ಕನ್ನಡ ಪಾದ ಸ್ಕೂಲ್ ಅದೆಲ್ಲ ಕನ್ನಡ ಇಲ್ಲ ಮೇಡಮ್. ಬಟ್ ಇಲ್ಲಿ ಕನ್ನಡ ಇದೆ, ಅದು ಕಲ್ತು ಓದ್ತಾ ಇದಾರೆ ಮಕ್ಕಳು. ಅದು ಖುಷಿ ಪಡ್ಬೇಕು. ಈ ಎಜುಕೇಶನ್ ತುಂಬಾ ಚೆನ್ನಾಗಿದೆ ಮೇಡಮ್. ಏನೇ ಓಪನ್ ಆಗಿ ಹೇಳ್ತಾ ಇದೀನಿ, ನಮ್ಮ ಮಕ್ಕಳೇ ಕಾರಣ ಅದಕ್ಕೆ. ಏನೆಲ್ಲಿ ಕೇಳಿದ್ರು ಹೇಳ್ತಾರೆ, ಯಾವ ಸ್ಪೆಲ್ಲಿಂಗ್ ಕೇಳಿದ್ರು ಹೇಳ್ತಾರೆ. 3 letter 4 letter ಸ್ಪೆಲ್ಲಿಂಗ್ UKG ಆಲ್ಮೋಸ್ಟ್ ಕಲ್ಸೋದಿಲ್ಲ, ನೀವು ಕಲ್ಸಿದಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ನಾನು ನ್ಯೂಸ್ ಪೇಪರ್ ಓದ್ತಾಳೆ. ಪ್ಲೇ ಹೋಮಿಗೆ ಆಲ್ರೆಡಿ ಅವರು ಲೆಟರ್ಸ್ ಎಲ್ಲ ಗುರುಸ್ತಾ ಇದ್ರು ಮೇಡಮ್. ನಾವ್ ಯಾವ ಲೆಟರ್ಸ್ ಕೇಳಿದ್ರು ಗುರುಸ್ತಾ ಇದ್ರು. ಕನ್ನಡದಲ್ಲಿ ಅಕ್ಷರ ಮೇಲೆ ವಿತ್ ಇಂಗ್ಲಿಷ್ ಅಲ್ಲಿ ಆಲ್ಫಾಬೆಟ್ಸ್ ಯಾವ ಲೆಟರ್ಸ್ ಕೇಳಿದ್ರು ಗುರುಸ್ತಾ ಇದ್ರು. ಆಮೇಲೆ ಇವನ್ ಗ್ರಾಮರ್ ಕೂಡ ಅವರಿಗೆ ಇಂಗ್ಲಿಷ್ ಅಲ್ಲಿ AE IO ಎಲ್ಲ ಗುರುಸ್ತಾ ಇದ್ರು. ಯಾಕಂದ್ರೆ ಈಗಲೆಲ್ಲ ಹೋಮ್ವರ್ಕ್ ಗಿಮರ್ಕ್ ಎಲ್ಲ ಅವರೇ ಮಾಡ್ತಾ ಇದ್ದಾರೆ. ಆಮೇಲೆ ಏನು ನಾವು ಹೇಳಕ್ ಮುಂಚೆ ಅವರೇ ನಮಗೆ ಕಲಿಸ್ತಿದ್ದಾರೆ ಮೇಡಮ್. ನಾವು ಮಕ್ಕಳ ಜೊತೆ ತುಂಬಾ ಕಲಿತೀವಿ ಸ್ಕೂಲ್ ಬಗ್ಗೆ ಮೇಡಮ್. ನಾನು ಯಾರೇ ನನ್ನ ಪ್ರಾಂಪ್ಟ್ ನಾನು ಹೇಳ್ತಿದ್ದೀನಿ, ಯಾರೇ ನಿಮ್ಮ ಮಗಳು ಯಾವ ಸ್ಕೂಲಿಗೆ ಸೇರಿಸಿದ್ರೆ ನಾನು SLM ಕಾನ್ವೆಂಟ್ ಓದ್ತಿದ್ದೀನಿ, ನೀವು ಅಲ್ಲೇ ಸೇರಿಸಿ. ಬಹಳ ಚೆನ್ನಾಗಿದೆ ಎಜುಕೇಶನ್ ಅಂತ ಇದನ್ನ ಮಾತ್ರ ಎಲ್ರಿಗೂ ಹೇಳ್ತೀನಿ ಮೇಡಮ್. ಆಮೇಲೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ನನ್ನ ಮಗಳು ಇರೋ ಶಿಸ್ತಿಗೆ, ಆಮೇಲೆ ಇವಳು ಬೇರೆಯವ್ರನ್ನ ಮಾತಾಡ್ಸೋ ರೀತಿಗೆ ಯಾವ ಸ್ಕೂಲ್ ಅಂತ ತುಂಬಾ ಚೆನ್ನಾಗಿ ಕೇಳಿದ್ದಾರೆ. ನೀವು ಏನು ಹೇಳ್ಕೊಟ್ಟಿದ್ರೆ ಅದನ್ನ ಚಾಚು ತಪ್ಪಲ್ಲಿ ಎಲ್ಲ ಕಲಿತಾರೆ ಮೇಡಮ್. ಕನ್ನಡ, ಇಂಗ್ಲಿಷು, ಹಿಂದಿ ವಿತ್ ಕಾನ್ವೊಕೇಶನ್, GK, ಡ್ರಾಯಿಂಗು ಎಲ್ಲ ಮಾಡ್ತಾಳೆ ಮೇಡಮ್ ಅವಳು.